ಬಂದೆಮ್ಮ ಒಂದು ಇಂಪಾರ್ಟೆಂಟ್ ಸುದ್ದಿ ಬಂದಿದೆ. ಕೋಟೆಕಾರ ದರೋಡೆ ಪ್ರಕರಣ 3 ಆರೋಪಿಗಳ ಬಂಧನ. ಬರೋಬ್ಬರಿ 60 ಗಂಟೆಗಳ ಬಳಿಕ ಆರೋಪಿ ಅಂದರ್. ಮಂಗಳೂರು ಕಮಿಷನರ್ ಅನುಪಮ್ ಹೇಳಿಕೆ. ಶಬಾಷ್. 3 ಜನ ಅಂದರ್. 3 ಆರೋಪಿಗಳ ಬಂಧನ ಆಗಿದೆ. ಮಂಗಳೂರಿನ ಕೋಟೆಕಾರ ಬ್ಯಾಂಕ್ ದರೋಡೆ ಪ್ರಕರಣ. ಆದರೂ ಫುಲ್ ಮಾರ್ಕ್ಸ್ ಕೊಡಲ್ಲ ನಾವು. 24 ಗಂಟೆಯಲ್ಲಿ ಬಂಧನ ಮಾಡಬೇಕಿತ್ತು. ಮಂಗಳೂರಿನ ಕೋಟೆಕಾರ ಬ್ಯಾಂಕ್ ದರೋಡೆ ಪ್ರಕರಣ 3 ಅಂದರ್. 3 ಅರೆಸ್ಟ್ ಮಾಡಿದ್ದಾರೆ. ನೋಡಿ ಹಿಂಗೆ 12 ಕೋಟಿ ಎತ್ತಕೊಂಡು ಹೋಗಿದ್ರು. ಬೀದರ್ನಲ್ಲಿ ಪಾಪ ಬೈಕಲ್ಲಿ ಬಂದಿದ್ರು. ಮಂಗಳೂರವರಿಗೆ ಸ್ವಲ್ಪ ಬುದ್ಧಿ ಜಾಸ್ತಿ, ಕಾರಲ್ಲಿ ಬಂದಿದ್ದಾರೆ. ಮೂವರ ಬಂಧನ ಆಗಿದೆ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಬಂಧನ. ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ. 12 ಕೋಟಿಯ ಚಿನ್ನವನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರ ಬಂಧನವಾಗಿದೆ. ಮಂಗಳೂರಿನ ಕೋಟೆಕಾರ್ನಲ್ಲಿ ಮೊನ್ನೆ ನಡೆದಂತಹ ಒಂದು ದರೋಡೆ, ಬ್ಯಾಂಕ್ ದರೋಡೆ, ಈ ಹಿಂದೆ ಕೂಡ ಬ್ಯಾಂಕಲ್ಲಿ ದರೋಡೆ ಆಗಿತ್ತು. ಬರೋಬ್ಬರಿ 60 ಗಂಟೆಗಳ ಬಳಿಕ ಆರೋಪಿ ಅಂದರಾಗಿದ್ದಾನೆ. ಮಂಗಳೂರು ದರೋಡೆ ಕೇಸಲ್ಲಿ 3 ಬಂಧನ. ಪೊಲೀಸರಿಗೊಂದು ಸಣ್ಣ ಜಯ ಸಿಕ್ಕಿದೆ. ಗಮನಿಸ್ತಾ ಇದ್ದೀರಿ. ಇದು ಹಳೆ ದೃಶ್ಯ. ವಶಕ್ಕೆ ಪಡೆದುಕೊಂಡಿರುವ ದೃಶ್ಯಗಳನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದಿಡ್ತೀವಿ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ 3 ಆರೋಪಿಗಳ ಬಂಧನ ಆಗಿದೆ. ಒಂದು ಇಂಪಾರ್ಟೆಂಟ್ ಸುದ್ದಿ ಬಂದಿದೆ. ಕೋಟೆಕಾರ್ ದರೋಡೆ ಪ್ರಕರಣ 3 ಆರೋಪಿಗಳ ಬಂಧನ. ಬರೋಬ್ಬರಿ 60 ಗಂಟೆಗಳ ಬಳಿಕ ಆರೋಪಿ ಅಂದರ್. ಮಂಗಳೂರು ಕಮಿಷನರ್ ಅನುಪಮ್ ಹೇಳಿಕೆ. ಶಬಾಷ್. 3 ಜನ ಅಂದರ್. 3 ಆರೋಪಿಗಳ ಬಂಧನ ಆಗಿದೆ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ. ಆದರೂ ಫುಲ್ ಮಾರ್ಕ್ಸ್ ಕೊಡಲ್ಲ ನಾವು. 24 ಗಂಟೆಯಲ್ಲಿ ಬಂಧನ ಮಾಡಬೇಕಿತ್ತು. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ 3 ಅಂದರ್. 3 ಅರೆಸ್ಟ್ ಮಾಡಿದ್ದಾರೆ. ನೋಡಿ ಹಿಂಗೆ 12 ಕೋಟಿ ಎತ್ತಕೊಂಡು ಹೋಗಿದ್ರು. ಬೀದರ್ನಲ್ಲಿ ಪಾಪ ಬೈಕಲ್ಲಿ ಬಂದಿದ್ರು. ಮಂಗಳೂರವರಿಗೆ ಸ್ವಲ್ಪ ಬುದ್ಧಿ ಜಾಸ್ತಿ, ಕಾರಲ್ಲಿ ಬಂದಿದ್ದಾರೆ. ಮೂವರ ಬಂಧನ ಆಗಿದೆ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಬಂಧನ. ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ. 12 ಕೋಟಿಯ ಚಿನ್ನವನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರ ಬಂಧನವಾಗಿದೆ. ಮಂಗಳೂರಿನ ಕೋಟೆಕಾರ್ನಲ್ಲಿ ಮೊನ್ನೆ ನಡೆದಂತಹ ಒಂದು ದರೋಡೆ, ಬ್ಯಾಂಕ್ ದರೋಡೆ, ಈ ಹಿಂದೆ ಕೂಡ ಬ್ಯಾಂಕಲ್ಲಿ ದರೋಡೆ ಆಗಿತ್ತು. ಬರೋಬ್ಬರಿ 60 ಗಂಟೆಗಳ ಬಳಿಕ ಆರೋಪಿ ಅಂದರಾಗಿದ್ದಾನೆ. ಮಂಗಳೂರು ದರೋಡೆ ಕೇಸಲ್ಲಿ 3 ಬಂಧನ. ಪೊಲೀಸರಿಗೊಂದು ಸಣ್ಣ ಜಯ ಸಿಕ್ಕಿದೆ. ಗಮನಿಸ್ತಾ ಇದ್ದೀರಿ. ಇದು ಹಳೆ ದೃಶ್ಯ. ವಶಕ್ಕೆ ಪಡೆದುಕೊಂಡಿರುವ ದೃಶ್ಯಗಳನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದಿಡ್ತೀವಿ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ 3 ಆರೋಪಿಗಳ ಬಂಧನ ಆಗಿದೆ.
ಬಂದೆ ಒಂದು ಇಂಪಾರ್ಟೆಂಟ್ ಸುದ್ದಿ ಬಂದಿದೆ. ಕೋಟೆಕಾರ್ ದರೋಡೆ ಪ್ರಕರಣ, 3 ಆರೋಪಿಗಳ ಬಂಧನ. ಬರೋಬ್ಬರಿ 60 ಗಂಟೆಗಳ ಬಳಿಕ ಆರೋಪಿ ಅಂದರ್. ಮಂಗಳೂರು ಕಮಿಷನರ್ ಅನುಪಮ್ ಹೇಳಿಕೆ. ಶಬಾಷ್, 3 ಜನ ಅಂದರ್. 3 ಆರೋಪಿಗಳ ಬಂಧನ ಆಗಿದೆ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ. ಆದರೂ ಫುಲ್ ಮಾರ್ಕ್ಸ್ ಕೊಡಲ್ಲ ನಾವು, 24 ಗಂಟೆಯಲ್ಲಿ ಬಂಧನ ಮಾಡಬೇಕಿತ್ತು. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ, 3 ಅಂದರ್. 3 ಅರೆಸ್ಟ್ ಮಾಡಿದ್ದಾರೆ. ನೋಡಿ ಹಿಂಗೆ 12 ಕೋಟಿ ಎತ್ತಕೊಂಡು ಹೋಗಿದ್ರು. ಬೀದರ್ನಲ್ಲಿ ಪಾಪ ಬೈಕಲ್ಲಿ ಬಂದಿದ್ರು. ಮಂಗಳೂರವರಿಗೆ ಸ್ವಲ್ಪ ಬುದ್ಧಿ ಜಾಸ್ತಿ, ಕಾರಲ್ಲಿ ಬಂದಿದ್ದಾರೆ. ಮೂವರ ಬಂಧನ ಆಗಿದೆ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಬಂಧನ. ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ. 12 ಕೋಟಿಯ ಚಿನ್ನವನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರ ಬಂಧನವಾಗಿದೆ. ಮಂಗಳೂರಿನ ಕೋಟೆಕಾರ್ನಲ್ಲಿ ಮೊನ್ನೆ ನಡೆದಂತಹ ಒಂದು ದರೋಡೆ, ಬ್ಯಾಂಕ್ ದರೋಡೆ, ಈ ಹಿಂದೆ ಕೂಡ ಆ ಬ್ಯಾಂಕಲ್ಲಿ ದರೋಡೆ ಆಗಿತ್ತು. ಬರೋಬ್ಬರಿ 60 ಗಂಟೆಗಳ ಬಳಿಕ ಆರೋಪಿ ಅಂದರಾಗಿದ್ದಾನೆ. ಮಂಗಳೂರು ದರೋಡೆ ಕೇಸಲ್ಲಿ 3 ಬಂಧನ. ಪೊಲೀಸರಿಗೊಂದು ಸಣ್ಣ ಜಯ ಸಿಕ್ಕಿದೆ, ಗಮನಿಸ್ತಾ ಇದ್ದೀರಿ. ಇದು ಹಳೆ ದೃಶ್ಯ. ವಶಕ್ಕೆ ಪಡೆದುಕೊಂಡಿರುವ ದೃಶ್ಯಗಳನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದಿಡ್ತೀವಿ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ, 3 ಆರೋಪಿಗಳ ಬಂಧನ ಆಗಿದೆ. ಒಂದು ಇಂಪಾರ್ಟೆಂಟ್ ಸುದ್ದಿ ಬಂದಿದೆ. ಕೋಟೆಕಾರ್ ದರೋಡೆ ಪ್ರಕರಣ, 3 ಆರೋಪಿಗಳ ಬಂಧನ. ಬರೋಬ್ಬರಿ 60 ಗಂಟೆಗಳ ಬಳಿಕ ಆರೋಪಿ ಅಂದರ್. ಮಂಗಳೂರು ಕಮಿಷನರ್ ಅನುಪಮ್ ಹೇಳಿಕೆ. ಶಬಾಷ್, 3 ಜನ ಅಂದರ್. 3 ಆರೋಪಿಗಳ ಬಂಧನ ಆಗಿದೆ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ. ಆದರೂ ಫುಲ್ ಮಾರ್ಕ್ಸ್ ಕೊಡಲ್ಲ ನಾವು, 24 ಗಂಟೆಯಲ್ಲಿ ಬಂಧನ ಮಾಡಬೇಕಿತ್ತು. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ, 3 ಅಂದರ್. 3 ಅರೆಸ್ಟ್ ಮಾಡಿದ್ದಾರೆ. ನೋಡಿ ಹಿಂಗೆ 12 ಕೋಟಿ ಎತ್ತಕೊಂಡು ಹೋಗಿದ್ರು. ಬೀದರ್ನಲ್ಲಿ ಪಾಪ ಬೈಕಲ್ಲಿ ಬಂದಿದ್ರು. ಮಂಗಳೂರವರಿಗೆ ಸ್ವಲ್ಪ ಬುದ್ಧಿ ಜಾಸ್ತಿ, ಕಾರಲ್ಲಿ ಬಂದಿದ್ದಾರೆ. ಮೂವರ ಬಂಧನ ಆಗಿದೆ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಬಂಧನ. ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ. 12 ಕೋಟಿಯ ಚಿನ್ನವನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರ ಬಂಧನವಾಗಿದೆ. ಮಂಗಳೂರಿನ ಕೋಟೆಕಾರ್ನಲ್ಲಿ ಮೊನ್ನೆ ನಡೆದಂತಹ ಒಂದು ದರೋಡೆ, ಬ್ಯಾಂಕ್ ದರೋಡೆ, ಈ ಹಿಂದೆ ಕೂಡ ಆ ಬ್ಯಾಂಕಲ್ಲಿ ದರೋಡೆ ಆಗಿತ್ತು. ಬರೋಬ್ಬರಿ 60 ಗಂಟೆಗಳ ಬಳಿಕ ಆರೋಪಿ ಅಂದರಾಗಿದ್ದಾನೆ. ಮಂಗಳೂರು ದರೋಡೆ ಕೇಸಲ್ಲಿ 3 ಬಂಧನ. ಪೊಲೀಸರಿಗೊಂದು ಸಣ್ಣ ಜಯ ಸಿಕ್ಕಿದೆ, ಗಮನಿಸ್ತಾ ಇದ್ದೀರಿ. ಇದು ಹಳೆ ದೃಶ್ಯ. ವಶಕ್ಕೆ ಪಡೆದುಕೊಂಡಿರುವ ದೃಶ್ಯಗಳನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದಿಡ್ತೀವಿ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ, 3 ಆರೋಪಿಗಳ ಬಂಧನ ಆಗಿದೆ.